ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾವಿವತ್ತು 2 ಡಿವೈಸ್ಗಳನ್ನ ನಿಮ್ಮ ಮುಂದೆ ತೊಗೊಂಡ್ಬಂದಿದ್ವಿ. ಓಪೋನವರೇ ನಮಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ. OPPO Enco Air 2 ಮತ್ತೊಂದು OPPO K10 ಸ್ಮಾರ್ಟ್ಫೋನ್. ಮೊದಲನೇದಾಗಿ ನಾವು ಈ ಫೋನ್ನ ಸ್ವಲ್ಪ ಪಕ್ಕಕ್ಕೆ ಇಡೋಣ ಅಂತೆ. ಈ ಎಂಕೋ ಬಡ್ಸ್ನ ನೋಡೋಣ ಅಂತೆ. ಡೈರೆಕ್ಟ್ಲಿ ಓಪನ್ ಮಾಡೇ ಬಿಡೋಣ ಅಂತೆ. ಓಪನ್ ಮಾಡಿದ ತಕ್ಷಣ ಮೊದಲು ಡೈರೆಕ್ಟ್ಲಿ ನಮ್ಮ ಕೇಸ್ ಕಾಣಿಸುತ್ತೆ. ನಿಜವಾಗ್ಲೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಸದ್ಯಕ್ಕೆ ಇದನ್ನು ಪಕ್ಕಕ್ಕೆ ಇಡೋಣ ಅಂತೆ. ಮತ್ತೊಂದು ಚಿಕ್ಕ ಬಾಕ್ಸ್, ಇದ್ರ ಒಳಗಡೆ ಒಂದು ಯೂಸರ್ ಮ್ಯಾನುವಲ್ ಬುಕ್ ಥರ ಇದೆ. ಇದನ್ನ ಬಿಟ್ಟರೆ ಒಳಗಡೆ ಏನೂ ಇಲ್ಲ. ಅಡಾಪ್ಟರ್, ಚಾರ್ಜರ್ ಎಲ್ಲ ಹೊಗೆ ಹಾಕ್ಕೊಂಡಿವೆ, ಯಾರೂ ಕೊಡ್ತಾನೆ ಇಲ್ಲ. ಅದಕ್ಕೆ ಇದನ್ನು ಪಕ್ಕಕ್ಕೆ ಇಡೋಣ ಅಂತೆ. ಇನ್ನು ಇದು ನಮ್ಮ ಮೇನ್ ಡಿವೈಸ್. ನಿಜವಾಗ್ಲೂ ತುಂಬ ಲೈಟ್ ವೇಟ್ ಮತ್ತು ಪ್ರೀಮಿಯಂ ಫೀಲ್ ಅನ್ಸುತ್ತೆ. ವೈಟ್ ಮ್ಯಾಟ್ ಫಿನಿಶಿಂಗ್ ಇದೆ. ಕೆಳಗಡೆ ಸಿ ಪೋರ್ಟನ್ನು ಕೊಡ್ತಿದ್ದಾರೆ. ಅಷ್ಟೇ ನೀವು ಇದನ್ನು ಜಸ್ಟ್ ಓಪನ್ ಆನ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಸೆಕೆಂಡ್ಸಲ್ಲಿ ಇದು ಕನೆಕ್ಟ್ ಆಗುತ್ತೆ. ನನ್ನ ಪ್ರಕಾರ, ನಾನು ಇದನ್ನ ಯೂಸ್ ಮಾಡಿರೋ ಪ್ರಕಾರ ಇದು ಕಿವಿ ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿ ಕೂಡುತ್ತೆ. ಮತ್ತು ಲೈಕ್ ಒಂದು ಪ್ರೀಮಿಯಂ ವ್ಯೂ ಇದೆ. ಲಾಂಗ್ ಟರ್ಮ್ ಇದನ್ನ ಕಿವಿಲಿ ಹಾಕೊಂಡ್ರು ಕೂಡ ಕಿವಿ ನೋವು ಅಂತ ಇಶ್ಯೂಗಳನ್ನ ನೋಡ್ಕೊಂಡಿಲ್ಲ. ಲಾಸ್ಟ್ 1 ದಿವಸದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 13.4 mm ಡ್ರೈವರ್ಸ್ ಇದೆ. ಇದರಂಥ ಕ್ವಾಲಿಟಿ ನಾನು ತುಂಬ ಇಂಪ್ರೆಸಿವ್ ಅಂತ ಹೇಳಬಲ್ಲೆ. ಇಷ್ಟೇ ಅಲ್ಲದೆ ಇರುವಂಥ ಬೇಸ್ ಕೂಡ ಸಖತ್ತಾಗಿದೆ. ರೈಟಲ್ಲಿರುವಂಥ ಏರ್ಬಡ್ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಮುಂದೆ ಪ್ಲೇ ಆಗುತ್ತೆ ಮತ್ತು ಕಾಲ್ ರಿಸೀವ್ ಮಾಡಬೇಕಾದ್ರೂ ಕೂಡ ಜಸ್ಟ್ ಸಿಂಗಲ್ ಟಚ್ ಒಂದೇ ಮಾಡ್ಕೋಬಹುದು. ಪ್ಲೇ ಪೌಸ್ ಕೂಡ ಎಲ್ಲ ಖಂಡಿತ ಇಲ್ಲೇ ನೋಡಕ್ಕೆ ಸಿಗುತ್ತೆ. ಟ್ರಸ್ಟ್ ಮೀ, ನಾನು ಇದರೊಂದಿಗೆ ಅತಿ ಹ್ಯಾಪಿ ಇರೋದಪ್ಪ ಅಂತಂದ್ರೆ ಇರುವಂಥ ಲೋ ಲೆಟೆನ್ಸಿ ಗೇಮಿಂಗ್ ಮೋಡ್ ಇದೆ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ಆಯ್ತಾ. ನೀವು ಎಕ್ಸಾಕ್ಟ್ಲಿ ಬುಲೆಟ್ ಸೌಂಡ್ಸ್ಗಳನ್ನ ಕೂಡ ತುಂಬ ಅಕ್ಯುರೇಟ್ ಆಗಿ ಕೇಳ್ಕೋಬಹುದು. ನಾನು ಯೂಸ್ ಮಾಡಿರೋ ಪ್ರಕಾರ ನನಗಿದೊಂದು ಬೆಸ್ಟ್ ಏರ್ಬಡ್ಸ್ ಅಂತ ಅನಿಸ್ತು. ಅದು ಕೇವಲ 2,500 ಲಾಂಚ್ ಆಗಿದೆ. ಇದಕ್ಕೂ ಮುಂಚೆ ನಾನು ಓಪೋ ಎಂಕೋ ಸೀರೀಸ್ನ ಬಡ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಓಪೋ ನೆಕ್ ಬ್ಯಾಂಡ್ಸ್ಗಳನ್ನ ಕೂಡ ಯೂಸ್ ಮಾಡಿದ್ದೀನಿ. ಕ್ಲಾರಿಟಿ ಒಳ್ಳೆ ಬೇಸಲ್ಲಿ ಬಜೆಟ್ ಹುಡುಕ್ತಿದ್ದೀನಿ ಅಂತಂದರೆ ಖಂಡಿತ ಇದೊಂದು ಒಳ್ಳೆ ಪಿಕ್ ಇದೆ. ಇನ್ನು ನಮ್ಮ ಸ್ಮಾರ್ಟ್ಫೋನ್ OPPO K10. ಫುಲ್ ಗ್ರೀನ್ ಕಲರ್ ಬಾಕ್ಸ್ ಅನ್ನ ಕೊಟ್ಟವ್ರೆ. ನನ್ನ ಹತ್ರ 128 GB ಇದೆ. K ಅಂತ ನೋಡ್ತಾ ಇದ್ವಿ, OPPO K10 ಅಂತ ಇದೆ. ನನ್ನ ಹತ್ರ ಇರೋದು ಬ್ಲ್ಯಾಕ್ ಕಾರ್ಬನ್ ಇದ್ದಾಗೆಲ್ಲ ಕಾರ್ಬನ್ ಪೇಪರ್ ಯೂಸ್ ಮಾಡಿದ್ವಿ. ಬ್ಲ್ಯಾಕ್ ಕಲರ್ ನೆನಪಂತ, ಆ ಕಲರ್. ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್. ಇದ್ರೊಳಗಡೆ ಸಿಮ್ ಎಜೆಕ್ಟರ್, ಇದರೊಂದಿಗೆ ಯೂಸರ್ ಮ್ಯಾನುವಲ್, ಮತ್ತೊಂದು ಒಳ್ಳೆ ಕ್ವಾಲಿಟಿ ಕೇಸ್ ಕವರ್ ಅನ್ನ ನೋಡ್ತಾ ಇದ್ವಿ. ಇದನ್ನ ಬಿಟ್ಟರೆ ನಮ್ಮ ಮೇನ್ ಸ್ಮಾರ್ಟ್ಫೋನ್, ಓ ಮೈ ಗಾಡ್, ನಿಜವಾಗ್ಲೂ ಕಾರ್ಬನ್ ಪೇಪರ್ ಥರನಿದೆ. ಸದ್ಯಕ್ಕೆ ಇದನ್ನ ಪಕ್ಕಕ್ಕೆ ಇಡೋಣಂತೆ. ಇದನ್ನ ಬಿಟ್ಟರೆ ನಿಮಗೆ 33 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು USB to Type-C ಕೇಬಲ್ ಒಂದನ್ನು ಕೊಡ್ತಿದ್ದಾರೆ. ಅದಕ್ಕೆ ಈ ಎಲ್ಲ ಅಕ್ಸೆಸರೀಸ್ನ ಸ್ವಲ್ಪ ಸೈಡ್ಗಿಟ್ಟು ನಮ್ಮ ಮೇನ್ ಫೋನನ್ನು ನೋಡೋಣ. ಓಕೆ, ಟ್ರಸ್ಟ್ ಮೀ, ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು. ಇಷ್ಟಲ್ಲೇ ಲುಕ್ಸ್ ವೈಸ್ ಸ್ವಲ್ಪ ಹತ್ತಿರದಿಂದ ಕೈಯಲ್ಲಿ ಹಿಡ್ಕೊಂಡು ಎಲ್ಲ ನೋಡಿಕೊಂಡಾಗ ಈ ಫೋನ್ನ ಎಲ್ಲೋ ನೋಡಿದ್ದೀರಂತ ಅನಿಸ್ತಾ ಇದೆ. ನೀವು ಯಾರಾದರೂ ನೋಡಿದ್ದೀರಾ ಅಂತಂದರೆ ಗೆಸ್ ಮಾಡಿ ಈ ರೀತಿ ಮತ್ತೊಂದು ಫೋನ್ ಯಾವ್ದು ಇದೆ ಅಂತ. ಕ್ಯಾಮ್ರಾ ಮಾಡ್ಯೂಲ್ ಎಲ್ಲ ಸಖತ್ತಾಗಿ ಬಿಲ್ಡ್ ಮಾಡೋರ್ಗು ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದೆ. ಇಲ್ಲಿ 10K ಎಲ್ಲ ಅಂತ ನೋಡ್ತಾ ಇದ್ವಿ. ಮ್ಯಾಟ್ ಫಿನಿಶಿಂಗ್ ಇದೆ ಮತ್ತು ಬ್ಲ್ಯಾಕ್ ಏನಿದೆ ಇದು ತುಂಬ ಪ್ರೀಮಿಯಂ ಅಂತ ಅನ್ಸುತ್ತೆ. ರೈಟ್ ಸೈಡ್ಗೆ ಲಾಕ್ ಕೀನ ನೋಡ್ತಾ ಇದ್ವಿ. ಕೆಳಗಡೆ 3.5mm ಜಾಕ್, ಸಿ ಪೋರ್ಟ್, ಮೈಕ್ ಮತ್ತು ಸ್ಪೀಕರ್ ಒಂದನ್ನು ನೋಡ್ತಾ ಇದ್ವಿ. ಲೆಫ್ಟ್ ಸೈಡ್ಗೆ ನಿಮ್ಗೆ ಡೆಡಿಕೇಟೆಡ್ ಸ್ಲಾಟ್ ಮತ್ತು ವ್ಯಾಲ್ಯೂಮ್ ರಾಕರ್ ಕೀಸನ್ನು ಕೊಡ್ತಿದ್ದಾರೆ. ಫಸ್ಟ್ ಲುಕ್ಕಲ್ಲಿ ಇನ್ ಹ್ಯಾಂಡ್ ಫೀಲ್, ನಾನು ಇದನ್ನು ಸ್ವಲ್ಪ ಹೊತ್ತು ಯೂಸ್ ಮಾಡಿದಾಗ ತುಂಬ ಕಂಫರ್ಟೇಬಲ್ ಮತ್ತೊಂದು ಒಳ್ಳೆ ಡಿಸೈನ್ ಇರುವಂಥ ಫೋನ್ ನನ್ನ ಕೈಯಲ್ಲಿದೆ ಅಂತ ಫೀಲ್ ಆಗುತ್ತೆ. ಮೊದಲನೇದಾಗಿ ಇರುವಂಥ ಡಿಸ್ಪ್ಲೇ 6.5 ಇಂಚಸ್ ಇರುವಂಥ ಫುಲ್ HD+ IPS LCD 90 Hz ಸ್ಕ್ರೀನ್ ರಿಫ್ರೆಶ್ ಅನ್ನುವಂಥ ಡಿಸ್ಪ್ಲೇ ಇದೆ. ನಿಜವಾಗ್ಲೂ ಇರುವಂಥ ಕಲರ್ಸ್ ಆಗಿರಲಿ ಮತ್ತು ವಿವಿಂಗ್ ಆ್ಯಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದಿರುವಂಥ ಕಲರ್ಸ್ಗಳು ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಬ್ರೈಟರ್ ಜಾಸ್ತಿ ಇದೆ ಅಂತ ಅನಿಸ್ತು. ಬಟ್ ಯಾವಾಗ ಇದನ್ನು ಹೊರಗೆ ಹೋಗಲ್ಲ ನಾನು ಟೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆವಾಗ ಸ್ವಲ್ಪ ಬ್ರೈಟ್ನೆಸ್ ಓಕೆ ಅಂತ ಅನಿಸ್ತು. ಇದರಲ್ಲಿ 600 ಪೀಕ್ ಬ್ರೈಟ್ನೆಸ್ ಇರುವಂಥ ಡಿಸ್ಪ್ಲೇನ ನೋಡ್ತಾ ಇದ್ವಿ. ಔಟ್ಡೋರಲ್ಲಿ ಓಕೆ, ನಾವು ಯೂಸ್ ಮಾಡ್ಕೋಬೋದು. ಬಟ್ ಹೆವಿಯಾಗಿ ಆಮ್ರೆಲ್ಲ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಂಥ ಬ್ರೈಟ್ನೆಸ್ನ ನಿಜವಾಗ್ಲೂ ನಾವಿಲ್ಲಿ ನೋಡೋಲ್ಲ. ಬಟ್ ಇದ್ರಂಥ ಕ್ಲಾರಿಟಿ ಮತ್ತು ಇಂಡೋರಲ್ಲೆಲ್ಲ ನೀವು ಸಖತ್ ಕ್ವಾಲಿಟಿನ ನೋಡ್ಕೋಬೋದು. ಇಷ್ಟೆಲ್ಲೇ ಸಿಂಗಲ್ ಸ್ಪೀಕರ್ ಇದೆ, ಬಟ್ ತುಂಬ ಲೌಡ್ ಆಗಿದೆ ಆಯಿತಾ. ಒಂದ್ಸರ್ತಿ ನಿಮ್ಗೆ ಕೇಳಿಸ್ತೀನಿ. ನಿಜವಾಗ್ಲೂ ಇದರಂಥ ಕ್ವಾಲಿಟಿ ಸಖತ್ತಾಗಿದೆ. ಬಟ್ ಬಜೆಟಲ್ಲಿ ನಾವು ಡುವಲ್ ಸ್ಟೀರಿಯೋ ಸ್ಪೀಕರ್ ಎಲ್ಲ ಸಿಗಲ್ಲ. ಇಲ್ಲಿರುವಂಥ ಸ್ಪೀಕರ್ ಸಖತ್ತಾಗಿದೆ. ಇಷ್ಟೇ ಅಲ್ಲದೆ ಇದರಲ್ಲಿ ವೈಡ್ ಬ್ಯಾಂಡ್ L1 ಕೂಡ ಸಪೋರ್ಟ್ ಆಗುತ್ತೆ. ನೀವು ಅಮೆಝಾನ್, ನೆಟ್ಫ್ಲಿಕ್ಸ್ ಎಲ್ಲದರುವಂಥ ಹೈ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ನ ಇದರಲ್ಲಿ ಪಡ್ಕೋಬಹುದು. ಇನ್ನು ಸೈಡ್ ಮೌಂಟರ್ ಫಿಂಗರ್ ಪ್ರಿಂಟ್ ಏನಿದೆ ಇದು ತುಂಬ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ನೀವು ನೋಡ್ಕೋಬಹುದು. ಮತ್ತು ಫೇಸ್ ID ಕೂಡ ತುಂಬ ಕ್ವಿಕ್ ಆಗಿ ಅನ್ಲಾಕ್ ಅದನ್ನು ಕಾಣ್ತಾ ಇದ್ವಿ.
ಇದು ಈ ಫೋನ್ ಅಂತ ಪ್ರೊಸೆಸರ್ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 680, ಇದೊಂದು 6 ನ್ಯಾನೋಮೀಟರ್ನ ಚಿಪ್ಸೆಟ್ ಆಗಿದೆ. ಮತ್ತೆ ನಾನು ಇದೇ ಫಸ್ಟ್ ಟೈಮ್ ಅದು ಓಪೋ ಕೆ ಸೀರೀಸ್ನ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ತುಂಬ ಬೇರೆ ಬೇರೆ ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ, ಬಟ್ ಅಲ್ಲೆಲ್ಲ ಹೇಗೆ ಜಾಸ್ತಿ ಡಿಸೈನ್ ಮೇಲೆಲ್ಲ ಫೋಕಸ್ ಮಾಡುತ್ತೆ ಓಪೋ. ಬಜೆಟಲ್ಲಿ ಇದೊಂದು ಒಳ್ಳೆ ಪ್ರೊಸೆಸರ್ ಆಯಿತಾ. ಸೊ ಕೆ ಸೀರೀಸಲ್ಲಿ ಇದು ಫೇಮಸ್ ಏನೋ ನನಗೆ ಗೊತ್ತಿಲ್ಲ ಹಾರ್ಡ್ವೇರ್ನೆಲ್ಲ, ಬಟ್ ಇದ್ರಂಥ ಪ್ರೊಸೆಸರ್ ನಿಜವಾಗ್ಲೂ ಇದೊಂದು ಲೇಟೆಸ್ಟ್ ಮತ್ತೊಂದು ಒಳ್ಳೆಯ ಪ್ರೊಸೆಸರ್, ಅದು 15,000 ರೂಪಾಯಿಗೆ. ಸೊ ಇದರಲ್ಲಿ ನಾನು ಗೇಮಿಂಗ್ ಟೆಸ್ಟ್ ಎಲ್ಲ ಮಾಡಿದ್ದೀನಿ, BGM ಎಲ್ಲ ಆಟ ಆಡಿದ್ದೀನಿ. ಈ ಫೋನ್ ಜಾಸ್ತಿ ಬಿಸಿ ಕೂಡ ಆಗಲ್ಲ. ಇಷ್ಟಲ್ಲದೆ ಇಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಸಿಗುತ್ತೆ. ಪವರ್ ಎಫಿಷಿಯೆಂಟ್ 6 nm ಚಿಪ್ಸೆಟ್ ಏನಿದೆ, ಸೊ ಇದು ಖಂಡಿತ ಒಂದು ಒಳ್ಳೆ ಬ್ಯಾಕಪ್ಪನ್ನು ಕೊಡುತ್ತೆ. ಇದು ಕಲರ್ OS 11.1 ಒಳಗೊಂಡ್ಬಂದಿದೆ ಮತ್ತು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 11 ನೋಡ್ತಾ ಇದ್ವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಲರ್ OS ನಾವು ರಿಯಲ್ಮಿ ಫೋನ್ಸ್ಗಳನ್ನ ನೋಡ್ತಾ ಇದ್ವಿ. ಸೊ ಆ OS ನಂಗೆ ನಿಜವಾಗ್ಲೂ ಇಷ್ಟ ಆಗತ್ತೆ ಆಯ್ತಾ. ಸ್ಟಾಕ್ OSನ ಬಿಟ್ಟರೆ ನನಗೆ ಆಕ್ಸಿಜನ್ OS ಇಷ್ಟ ಆಗ್ತಿದ್ದು, ಅದನ್ನು ಬಿಟ್ಟರೆ ಕಲರ್ OS ಅಲ್ಲಿ ತುಂಬ ಒಳ್ಳೊಳ್ಳೆ ಸ್ಕಿನ್ಸ್ಗಳು ಮತ್ತು ಎಕ್ಸ್ಟ್ರಾ ಫೀಚರ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ತಾರೆ. ಸೊ ಅದೇ ಒಂದು ಖುಷಿ ಅಂತ ಹೇಳ್ಕೋಬೋದು. ಇಷ್ಟಲ್ಲೇ LPDDR4X ರ್ಯಾಮ್ ಒಂದಿಗೆ UFS 2.2 ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಡೇ ಟು ಡೇ ಯೂಸೇಜಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಆ್ಯಪ್ ಓಪನಿಂಗ್ ಕ್ಲೋಸಿಂಗ್ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಬಜೆಟಲ್ಲಿ ಕೂಡ ಓಪೋ ಒಳ್ಳೆ ಕೆಲಸ ಮಾಡಿದೆ. ಇನ್ನು ನಮ್ಮ ಫೇವ್ರೇಟ್ ಪಾರ್ಟ್ ಅದು ಕ್ಯಾಮ್ರಾಸ್. ಸೊ ಇದರಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾಸ್ನ ಕೊಡ್ತಿದ್ದಾರೆ. 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, ಅದು 1.8 ಅಪರ್ಚರ್ ಒಂದಿಗೆ 2 ಮೆಗಾಪಿಕ್ಸೆಲ್ ಮತ್ತು 2 ಮೆಗಾಪಿಕ್ಸೆಲ್ನ ಮತ್ತೆರಡು ಸೆನ್ಸರ್ನ ಕೊಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಸೊ ಮೈನ್ ಸೆನ್ಸರ್ ಇಂದ ತುಂಬ ಒಳ್ಳೊಳ್ಳೆ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಕೋಬಹುದು. ಸೊ ಓಪೋ ಸ್ಪೆಷಲಿ ಡಿಸೈನ್ ಮತ್ತು ಕ್ಯಾಮ್ರಾ ಬಗ್ಗೆ ತುಂಬ ಕಾಳಜಿ ವಹಿಸುತ್ತೆ. ಸೊ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಮತ್ತು ಡೈನಾಮಿಕ್ ರೇಂಜ್ ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಯಿತು. ಬಟ್ ಯಾವಾಗ 50 ಮೆಗಾಪಿಕ್ಸೆಲಿಂದ ನಾವು ಡೇನಲ್ಲಿ ಫೋಟೋಸ್ಗಳು ತೆಗೆದಿದ್ವಿ, ಅಲ್ಲಿ ಸ್ವಲ್ಪ ಕ್ಲಾರಿಟಿ ಓಕೆ ಅಂತ ತಗೋಬೋದು. ಬಟ್ ಕೆಲವೊಂದು ಟೈಮ್ ಕ್ಲಾರಿಟಿ ನನಗೆ ಓಕೆ ಅನಿಸ್ತು, ಅಷ್ಟೊಂದು ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಅನಿಸ್ಲಿಲ್ಲ. ಬಟ್ ಓಕೆ ಫೋಟೋಸ್ಗಳನ್ನ ನಾನಿಲ್ಲಿ ತೆಗೆದಿದ್ದೀನಿ, ನೋಡಿದ್ದೀನಿ. ಇಷ್ಟಲ್ಲದೆ ಹಿಂದಿನ ಭಾಗ ಮತ್ತು ಮುಂದಿನ ಭಾಗ ಎರಡೂ ಕ್ಯಾಮ್ರಾದಿಂದ ನೀವು 1080p ಅದು 30 FPS ಇಂದ ಮಾತ್ರ ರೆಕಾರ್ಡ್ ಮಾಡ್ಕೋಬೋದು. ಇಲ್ಲಿ 60 FPS ನಿಮಗೆ ರೆಕಾರ್ಡ್ ಆಪ್ಷನ್ ಸಿಗಲ್ಲ. ಇಷ್ಟಲ್ಲೇ ಸರ್ಪ್ರೈಸಿಂಗ್ಲಿ ನಾನು ಸೆಲ್ಫಿ ಕ್ಯಾಮ್ರಾ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 16 ಮೆಗಾಪಿಕ್ಸೆಲ್ನ ಸೋನಿ IMX 471 ಸೆನ್ಸರ್ನ ಕೊಡ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ. ಸೊ ಬ್ರೈಟರ್ ಮತ್ತು ಲೈಕ್ ತುಂಬ ವೈಟಿಶ್ ಆಗುತ್ತೆ, ಮತ್ತು ಕಲರ್ಸ್ಗಳನ್ನ ಸ್ವಲ್ಪ ಬ್ರೈಟರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಮತ್ತು ಸ್ಯಾಚುರೇಷನ್ ಕೂಡ ಜಾಸ್ತಿ ಇದೆ. ಬಟ್ ಇಲ್ಲಿರುವಂಥ ಇಮೇಜ್ ಪ್ರೊಸೆಸಿಂಗ್ ಮತ್ತು ಕ್ಲಾರಿಟಿ ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯಿತು. ಸೊ ಸೆಲ್ಫಿ ಲವರ್ಸ್ಗೆ ಇದೊಂದು ಬೆಸ್ಟ್ ಕ್ಯಾಮ್ರಾ, ಅದು ಈ ಪ್ರೈಸ್ ರೇಂಜಲ್ಲಿ ಅಂತ ಹೇಳ್ಕೋಬೋದು. ಸೊ ಖಂಡಿತ ಓಪೋ ಕ್ಯಾಮ್ರಾದಲ್ಲಿ ಕೂಡ ಬಜೆಟಲ್ಲಿ ಒಂದು ಒಳ್ಳೆ ಫೀಚರ್ಸ್ ಕೊಡ್ತಿದ್ದಾರೆ. ಬಟ್ 50 ಮೆಗಾಪಿಕ್ಸಲಲ್ಲಿ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಬಟ್ ಸ್ಟಿಲ್ ಸೆಲ್ಫಿ ಕ್ಯಾಮ್ರಾ ಸಖತ್ತಾಗಿದೆ. ಇನ್ನು ಕೊನೆಯದಾಗಿ ಇದರಲ್ಲಿ 5000 mAh ಬ್ಯಾಟ್ರಿಯೊಂದಿಗೆ 33 ವ್ಯಾಟ್ನ ಊಕ್ ಫಾಸ್ಟ್ ಚಾರ್ಜಿಂಗ್ನ ಕೊಡ್ತಿದ್ದಾರೆ. ಸೊ ಖಂಡಿತ ಇದೊಂದು ಒಳ್ಳೆ ಫೀಚರ್ ಆಯಿತಾ ಈ ಪ್ರೈಸ್ ರೇಂಜಲ್ಲಿ. ಮತ್ತು ಓಪೋನವರು ಚಾರ್ಜಿಂಗ್ ಟೆಕ್ನಾಲಜಿನಲ್ಲಿ ಎಲ್ಲರಿಗಿಂತ ಮೇಲಿದ್ದಾರೆ ಆಬ್ವಿಯಸ್ಲಿ. ಸೊ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಕೋಬೋದು. ಇಷ್ಟಲ್ಲೇ 6 ನ್ಯಾನೋಮೀಟರ್ನ ಚಿಪ್ಸೆಟ್. ನೀವು ಯಾವುದೇ ಪ್ರೊಸೆಸರ್ ನೋಡಿದ್ರಿ ಅಂತಂದರೆ ಅದರಲ್ಲಿ ಎಷ್ಟೊಂದು ನ್ಯಾನೋಮೀಟರ್ ಚಿಕ್ಕದಾಗಿರುತ್ತೆ, ಅಷ್ಟು ನಿಮ್ಮ ಬ್ಯಾಟ್ರಿ ಜಾಸ್ತಿ ಬಾಳಿಕೆ ಬರುತ್ತೆ. ಸೊ ಖಂಡಿತ 15,000 ರೂಪಾಯಿಗೆ ಇದೊಂದು ಬೆಸ್ಟ್ ಪ್ಯಾಕೇಜ್ ಇದೆ. ಬಟ್ ಕ್ಯಾಮ್ರಾದಲ್ಲಿ ನಾನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ, ಮತ್ತು ಡಿಸ್ಪ್ಲೇ ಕೂಡ ನನಗೆ ಓಕೆ ಅಂತ ಅನ್ನಿಸ್ತು. ಅದರ್ವೈಸ್ ಇನ್ನೂ ಸ್ವಲ್ಪ ಇದರಲ್ಲಿ ಅಪ್ಗ್ರೇಡ್ ಮಾಡಿ ಓಪೋನವ್ರು ಕೂಡ ಬಜೆಟಲ್ಲಿ ಆಮ್ಲೆಡ್ ಪ್ಯಾನಲ್ ಕೊಟ್ಟರು ಅಂತಂದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇರ್ತಿತ್ತು. ಸೊ ಅಲ್ಲದೆ ನಿಮ್ಗೆ ಓಪೋ ಫೋನ್ ಬೇಕಾಗಿದೆ ಬಜೆಟಲ್ಲಿ ಅಂತಂದರೆ ಇದೊಂದು ಬೆಸ್ಟ್ ಪಿಕ್. ಲೈಕ್ ನಾವು ಬೇರೆ ಬೇರೆ ಸಿರೀಸ್ಗಳನ್ನ ನೋಡ್ಕೊಂಡ್ವಿ, ಅದೆಲ್ಲ ನನಗೆ ಇಷ್ಟ ಇಲ್ಲ. ಬಟ್ ಕೆ ಸೀರೀಸಲ್ಲಿ ಫಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದರಂಥ ಪರ್ಫಾರ್ಮೆನ್ಸ್ ವೈಸ್ ಮತ್ತು ಗೇಮಿಂಗ್ಗೋಸ್ಕರ ಓಪೋ ಬೇಕು ಅನ್ನೋರು ಸೊ ಈ ಫೋನನ್ನ ಚೂಸ್ ಮಾಡ್ಕೋಬೋದು. ಅದರ್ವೈಸ್ ಮಾರ್ಕೆಟಲ್ಲಿ ನಿಮ್ಗಿನ್ನೂ ತುಂಬ ಆಪ್ಷನ್ಸ್ಗಳಿದೆ. ಬಟ್ ನಾನು ಫುಲ್ಲಿ ಹ್ಯಾಪಿಲಿ ರೆಕಮೆಂಡ್ ಮಾಡೋದಪ್ಪ ಅಂತಂದರೆ ಏರ್ಬಡ್ಸ್ 2 ಏನಿದೆ, ಏರ್ 2 ಏನಿದೆ, ಇದನ್ನು ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು 2,500 ರೂಪಾಯಿಗೆ ಒಂದು ಒಳ್ಳೆಯ ಕ್ವಾಲಿಟಿ. ಸೊ ಬಾಕಿ ನಿಮಗೆ ಏನು ಅನಿಸುತ್ತೆ ಈ ಫೋನ್ನ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣಂತೆ ಮತ್ತೆ ಮುಂದೆ ಅಲ್ಲಿ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.